ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇಂಜಿನಿಯರ್ ಆ ಫೀಲ್ಡ್ ಅಲ್ಲೆಲ್ಲ ಇದ್ದವರನ್ನು ಮದುವೆ ಆಗಿದ್ರು. ನನ್ನ ಹಸ್ಬೆಂಡ್ ತಿಂಡಿ ಎಲ್ಲ ಮಾಡೋದೆಲ್ಲ ಇತ್ತು. ನಂಗೆ ಫಸ್ಟ್ ಬರುವಾಗ ಇದೇನಪ್ಪ ತಿಂಡಿ ಮಾಡೋದು ಅಂತ ಆ ಥರ ಇತ್ತು. ಬಟ್ ಇಲ್ಲಿ ಬರುವಾಗ ನಂಗೆ ಇದರ ವ್ಯಾಲ್ಯೂ ಗೊತ್ತಾಯ್ತು. ನಮ್ಮ ಮಾವನವರು ಫಸ್ಟಿಗೆ ಶಾವಿಗೆಯನ್ನು ಶುರು ಮಾಡಿದ್ರು. ಗಂಡ ನನ್ನ ಮದುವೆಗೆ ಮುಂಚೆನೆ ಸ್ವಲ್ಪ ಕೊಟ್ಟೆ ಕಡುಬು ಮೂಡೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಈ ಸಂಜೀರ ಬಿಸ್ಕುಟ್ ಎಲ್ಲ ನಾನು ಮದುವೆ ಆಗುವಾಗಲೇ ಸ್ಟಾರ್ಟ್ ಆಗಿದೆ. ಅದನ್ನು ದೊಡ್ಡದಾಗಿ ನಾವು ಲೈನ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಯಾವುದೇ ಪಿಜ್ಜಾ ಯಾವುದೇ ಇದು ಬರಲಿ ಬೇಕಿದ್ರೆ, ಆದ್ರೆ ಇದರ ವ್ಯಾಲ್ಯೂ ಯಾವಾಗಲೂ ಕಮ್ಮಿ ಆಗುದಿಲ್ಲ. ಇದು ಒಂದು ಮೂಡೆಗೆ ಸರ್ 70 ರೂಪಾಯಿ ನಾವು ಸೇಲ್ ಮಾಡ್ತೇವೆ. ಇದರಲ್ಲಿ 4 ಜನರದ್ದು ಹೊಟ್ಟೆ ತುಂಬ್ತಾರೆ ಸರ್. ಈಗ ನೋಡಿ IT ಫೀಲ್ಡ್ ಎಲ್ಲ ಬೀಳ್ತಾ ಉಂಟು. ಅವ್ರು ಬಂದು ಈಗ ಸೆಲ್ಫ್ ಉದ್ಯೋಗ ಮಾಡಬಹುದು. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಊರಲ್ಲೇ ಇದ್ದು ಹಿರಿಯರಿಂದ ಬಳುವಳಿಯಾಗಿ ಬಂದ ಸಾಂಪ್ರದಾಯಿಕ ಮತ್ತು ಆರೋಗ್ಯಕರ ತಿನಿಸುಗಳ ತಯಾರಿಯನ್ನೇ ಉದ್ಯಮವಾಗಿಸಿ ಈಗ 80ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡುತ್ತಿರುವ, ಸ್ವಾವಲಂಬನೆ ಬಯಸುವ ಯುವಕರಿಗೆ ಮಾರ್ಗದರ್ಶಕನಾಗುವ ಬ್ರಹ್ಮಾವರದ ಶೆಣೈ ಹೋಮ್ ಪ್ರಾಡಕ್ಟ್ಸ್ ಹಾಗೂ ಅದರ ಮಾಲಕ ಸತ್ಯಪ್ರಸಾದ್ ಶೆಣೈ ಅವರ ಕುರಿತ ಸ್ಫೂರ್ತಿಯ ಕಥಾ ಸರಣಿ ಇದು. ಮುಂದಿನ ವಿಡಿಯೋದಲ್ಲಿ ಅವರು ಏನನ್ನೆಲ್ಲ ತಯಾರಿಸುತ್ತಾರೆ, ಎಲ್ಲಿಗೆಲ್ಲ ವಿತರಿಸುತ್ತಾರೆ, ಅವರು ಪದಾಧಿಕಾರಿಯಾಗಿರುವ ಉಡುಪಿ ಜಿಲ್ಲಾ ಬೇಕರಿ ಅಸೋಸಿಯೇಷನ್ನಿನ ಚಟುವಟಿಕೆಗಳು, ಸದಸ್ಯರಿಗೆ ನೀಡುವ ಸಹಕಾರಗಳು, ಹೊಸಬರಿಗೆ ನೀಡುವ ಪ್ರೋತ್ಸಾಹದ ಕಥೆಗಳೆಲ್ಲವನ್ನೂ ಹೇಳೋದಕ್ಕಿದೆ. ಇದೇ ರೀತಿಯ ಗೃಹ ಉದ್ಯಮಿಗಳನ್ನು ಪರಿಚಯಿಸುವುದಕ್ಕಿದೆ. ಈ ಮಳೆಗಾಲದ 4 ತಿಂಗಳು ಸ್ವಾವಲಂಬನೆಯ ಕಥೆಗಳು ಸ್ಫೂರ್ತಿಯ ಹೊಳೆಯಾಗಿ ಹರಿಯಲಿ ಎಂಬ ನಿರೀಕ್ಷೆಯೊಂದಿಗೆ ಶೆಣೈ ಹೋಮ್ ಪ್ರಾಡಕ್ಟ್ಸಿನ ಕೊಟ್ಟೆ, ಕಡುಬು, ಮೂಡೆ, ಪತ್ರೊಡೆ, ಹಲಸಿನ ಹಣ್ಣಿನ ಮುಳುಕದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.